ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ಬಾಜಾರ ರುಚಿರನ ಬನಯಿ ಬರನತ್ ಬಸ್ತು ಬಿನು ಗಥ ಪಾಯಿಯೇ ಜಹ ಭೂಪ ರಮಾನಿವಾಸ ತಹ ಕಿ ಸಂಪदा किमि गाइये बैठे बजाज सराफ बनिक अनेक मनहु कुबेरते सब सुखी सब सच्चरित सुंदर नारी नर सिसु जरठ जे उत्तर दिसी सरजु बह निर्मल जल गंभीर बाधे घाट मनोहर स्वल्प पंक नहीं तीर दूरी फराक रुचिर सो घाटा जह जल पियाही बाजी गज ठाटा पनी घट परम मनोहर नाना ताहा न पुरुष करही अस्नाना राज घाट सब विधि सुंदर बर मज्जही तहा बरन चारिवु नर तीर तीर देवन के मंदिर चहु दिसी तिन्ह के उपवन सुंदर कहूँ कहूँ सरिता तीर उदासी बसही ज्ञान रत मुनि सन्यासी तीर तीर तुलसिका सुहाई बृंद बृंद बहु मुनिन्ह लगाई पुर शोभा कछु बरनी न जाई बाहिर नगर परम रुचिराई देखत पुरी अखिल अघ भागा बन उपबन बापिका तड़ागा. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಅಯೋಧ್ಯಾನಗರ ಹೇಗಿತ್ತು, ಅಲ್ಲಿನ ಜನಗಳು ಹೇಗಿದ್ರು, ಆ ವಾತಾವರಣ, ಆ ಸೌಂದರ್ಯ, ಆ ಒಂದು ಸಂಪತ್ತು, ಅದನ್ನೆಲ್ಲ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬೇಕಾದಷ್ಟು ಪಕ್ಷಿಗಳನ್ನು ಸಾಕಿದ್ರು. ಅದಕ್ಕೆಲ್ಲ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಹೇಳಿ ಅಂತಂದ್ಬಿಟ್ಟು ಶುಕ, ಸಾರಿಕೆ ಇಂಥ ಪಕ್ಷಿಗಳಿಗೆ ಹೇಳ್ಕೊಡ್ತಾ ಇದ್ರು. ಆಮೇಲೆ ರಾಜದ್ವಾರಗಳೆಲ್ಲ ತುಂಬ ಸುಂದರವಾಗಿದ್ವು. ಕೇರಿಗಳು, ರಾಜಬೀದಿಗಳು, ವೃತ್ತಗಳು, ಪೇಟೆಗಳು ತುಂಬಾ ಮನೋಹರವಾಗಿತ್ತು. ಸಾಕ್ಷಾತ್ ಲಕ್ಷ್ಮೀಪತಿಯೇ ಅಲ್ಲಿ ಪರಿಪಾಲಕನಾಗಿರ್ಬೇಕಾದ್ರೆ ಆ ಸುಂದರವಾದಂತಹ ಪೇಟೆಯ ಸಂಪತ್ತನ್ನು ಹೇಗೆ ತಾನೇ ವರ್ಣಿಸೋದಕ್ಕೆ ಸಾಧ್ಯ? ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಸಮೃದ್ಧವಾಗಿದ್ವು. ಲಕ್ಷ್ಮಿ ಬಂದು ನೆಲೆಸಿದಾಳೆ ಅಂತಂದ್ರೇ ಅಷ್ಟೊಂದು ಸಂಪತ್ ಭರಿತವಾಗಿರುತ್ತೆ. ಇನ್ನು ಆ ಲಕ್ಷ್ಮೀ ಪತಿನೇ ಅಲ್ಲಿದ್ದಾನೆ ಅಂತಂದರೆ ಅದರ ಸೌಂದರ್ಯ, ಅದರ ಸಂಪತ್ತನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿದ್ದಂಥದ್ದೆಲ್ಲ ಸಮೃದ್ಧವಾಗಿತ್ತು. ಅಲ್ಲಿನ ಪದಾರ್ಥಗಳಿಗೆ ಬೆಲೆ ಕೊಟ್ಟು ತಗೊಂಡೋಗುವಂಥ ಅಗತ್ಯನೇ ಇರಲಿಲ್ಲ. ಎಲ್ಲ ಪಡಿ ಪದಾರ್ಥಗಳೆಲ್ಲ ಸುಮ್ಮನೆ ಹಾಗೆ ಉಚಿತವಾಗಿ ಸಿಗ್ತಾ ಇತ್ತು. ವಸ್ತ್ರ ವ್ಯಾಪಾರಿಗಳು, ಬೆಳ್ಳಿ ಬಂಗಾರ ಎಲ್ಲ ಮಾರುವಂಥವ್ರು ಎಲ್ಲರೂ ಕೂಡ ಕುಬೇರನೇ ಬೇಕಾದಷ್ಟು ರೂಪಗಳಲ್ಲಿ ಬಂದು ಕೂತ್ಕೊಂಡಿದ್ದಾನೇನೋ ಅಂತ ಅನ್ನಿಸ್ತಾ ಇತ್ತಂತೆ. ಆ ರೀತಿ ಇದ್ರಂತೆ. ಎಲ್ಲ ಎತ್ತೆತ್ತು ಕೊಡೋದು ಅಷ್ಟೇ ಅವ್ರ ಕೆಲಸ. ಏನು ಈಸ್ಕೊಳ್ಳೋ ಅಂಥದ್ದು ಏನಿಲ್ಲ. ನಿನಗಿದು ಇಷ್ಟನ ಎತ್ತಿ ಕೊಡೋದು. ಅದಕ್ಕೋಸ್ಕರ ಅಲ್ಲಿ ಕುಬೇರನೇ ಬಂದು ಕೂತಿದ್ದಾನೇನೋ ಎಲ್ಲ ಅಂಗಡಿಗಳಲ್ಲೂ ಬೇರೆ ಬೇರೆ ವ್ಯಾಪಾರಿಗಳ ಹಾಗೆ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸ್ತ್ರೀ ಪುರುಷರು, ಬಾಲಕರು, ವೃದ್ಧರು, ಹೀಗೆ ಎಲ್ಲರೂ ಕೂಡ ಸಚ್ಚರಿತ್ರರು, ಸುಂದರರು ಮತ್ತು ಸುಖಿಗಳು ಕೂಡ ಆಗಿದ್ರು. ಅಯೋಧ್ಯೆಯ ಉತ್ತರಕ್ಕೆ ಸರಿಯೂ ನದಿ ಹರಿತಾ ಇದೆ. ಅದರ ನೀರಿದೆಯಲ್ಲ, ಅದು ನಿರ್ಮಲವಾಗಿರುವಂಥದ್ದು. ಗಂಭೀರ ಅಂದರೆ ತುಂಬ ಸೌಂಡ್ ಮಾಡಿಕೊಂಡಲ್ಲ, ಅದು ಗಂಭೀರವಾಗಿ ಹರಿತಾ ಇರುತ್ತೆ. ಮತ್ತು ಮಧುರವಾಗೂ ಕೂಡ ಇತ್ತು. ಅದಕ್ಕೆ ಮನೋಹರವಾದಂತಹ ಘಟ್ಟಗಳಿತ್ತು. ದಡದ ಮೇಲೆ ಕೆಸರಿನ ಹೆಸರೇ ಇರಲಿಲ್ಲ. ಅಂದರೆ ಅಷ್ಟೊಂದು ಪವಿತ್ರವಾಗಿತ್ತು. ಸ್ವಲ್ಪ ದೂರದಲ್ಲಿ ಒಂದು ವಿಶಾಲವಾದಂತಹ ಘಟ್ಟ ಇತ್ತು. ಅಲ್ಲಿ ಆನೆ, ಕುದುರೆಗಳು ಹಿಂಡು ಹಿಂಡಾಗಿ ಬಂದು ನೀರು ಕುಡಿತಾ ಇದ್ವು. ಸ್ತ್ರೀಯರೆಲ್ಲ ನೀರು ತುಂಬಿಕೊಂಡು ಹೋಗೋದಕ್ಕೆ ಅನೇಕ ಸುಂದರ ಘಟ್ಟಗಳಿದ್ವು. ಅವೆಲ್ಲ ಸ್ತ್ರೀಯರಿಗೆ ಅಂತಲೇ ಮೀಸಲಾಗಿತ್ತು. ಅಲ್ಲಿ ಪುರುಷರೆಲ್ಲ ಸ್ನಾನ ಮಾಡೋ ಹಾಗಿರಲಿಲ್ಲ. ಅಂದರೆ ಈಗ ಹೆಂಗಸರು ಸ್ನಾನ ಮಾಡಬೇಕಾದ್ರೆ ಒಂದು ಪ್ರೈವೇಸಿ ಇರಬೇಕಲ್ವಾ, ಅದಕ್ಕೋಸ್ಕರ ಹೆಂಗಸರಿಗೆ ಅಂತಲೇ ವಿಶೇಷವಾಗಿ ಘಟ್ಟಗಳಿರ್ತಾ ಇತ್ತು. ಅಲ್ಲಿ ಗಂಡಸರಿಗೆ ಪರ್ಮಿಷನ್ ಇರಲಿಲ್ಲ ಹೋಗೋ ಹಾಗೆ. ಇದಲ್ಲದೆ ಸುಂದರವಾಗಿರುವಂಥ ಶ್ರೇಷ್ಠವೂ ಆದಂತಹ ರಾಜಘಟ್ಟಗಳಿದ್ವು. ಅಂದರೆ ನೋಡಿ, ನೀರು ಹರಿಯೋದು ಒಂದೇ ಆದರೂ ಕೂಡ ಅವರವರಿಗೆ ಅಂತಲೇ ಸಪ್ರೇಟಾಗಿ
ಪಾರ್ಟಿಷನ್ಗಳನ್ನು ಮಾಡಿದ್ದಾರೆ. ಅವರವರು ಅಲ್ಲಲ್ಲೇ ಹೋಗಿ ಸ್ನಾನ ಮತ್ತು ಅವ್ರದ್ದೇನಿದೆಯೋ ನೀರು ತುಂಬಿಸ್ಕೊಳ್ಳೋದಾಗಿರ್ಬೋದು ಈ ಕೆಲಸಗಳನ್ನು ಮಾಡಬೇಕು. ಪ್ರಾಣಿಗಳಿಗೂ ಕೂಡ ಅದರದೇ ಆದಂಥ ಸಪರೇಟಾಗಿ ಘಟ್ಟ ಇತ್ತು. ಆಮೇಲೆ ಅಲ್ಲಿ 4 ವರ್ಣದ ಪುರುಷರು ಕೂಡ ಸ್ನಾನ ಮಾಡ್ತಾ ಇದ್ರು ನೋಡಿ. ರಾಜಘಟ್ಟುಗಳಿದ್ವು, ಆದರೆ ಅಲ್ಲಿ ಇವರೇ ಮಾಡಬೇಕು ಅಂತೇನಿಲ್ಲ, 4 ವರ್ಣದ ಮನುಷ್ಯರು ಕೂಡ ಸ್ನಾನ ಮಾಡ್ತಾ ಇದ್ರು. ಸರಿಯೂ ನದಿಯ ದಡದಲ್ಲಿ ಅನೇಕ ದೇವಸ್ಥಾನಗಳಿದ್ವು. ಅವುಗಳ ಸುತ್ತಲೂ ಕೂಡ ತುಂಬಾನೇ ಚೆನ್ನಾಗಿರುವಂಥ ಉಪವನಗಳಿದ್ವು. ನದಿ ತೀರದಲ್ಲಿ ಕೆಲವು ಕಡೆ ವಿರಕ್ತರು, ಜ್ಞಾನಪರಾಯಣರೂ ಆದಂತಹ ಮುನಿಗಳು, ಸನ್ಯಾಸಿಗಳು ಇವರೆಲ್ಲ ವಾಸ ಮಾಡ್ತಾ ಇದ್ರು. ಸರಿಯೂ ನದಿಯ ದಂಡೆಯಲ್ಲಿ ಅಲ್ಲಲ್ಲಿ ಮುನಿಗಳು ಬೆಳೆಸಿದಂಥ ಅನೇಕ ತುಳಸಿ ವನಗಳಿದ್ವು. ನಗರ ಶೋಭೆ ಇದೆಯಲ್ಲ, ಅದಂತೂ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಊರ ಹೊರೆಗೂ ಕೂಡ ಅಂಥದ್ದೇ ಚೆಲುವು ಕಂಗೊಳಿಸ್ತಾ ಇತ್ತು. ಅಯೋಧ್ಯಾಪುರಿಯ ದರ್ಶನ ಮಾಡಿದ್ರೆ ಸಾಕು, ಪಾಪ ಸಮೂಹಗಳೆಲ್ಲ ಹೊರಡು ಹೋಗುತ್ತೆ. ಅಲ್ಲಿ ವನ, ಉಪವನ, ಬಾವಿಗಳು, ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇದ್ವು ಅಂತಂದ್ಬಿಟ್ಟು ತುಳಸಿದಾಸರು ಅಲ್ಲಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಅದನ್ನು ಕಣ್ಣು ತುಂಬಿಸ್ಕೋಬೇಕು ಅಷ್ಟೇ. ಯಾಕಂದರೆ ನಾವು ಇದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ ಕಣ್ಣಿಂದ ಅಲ್ವಾ. ನಾವು ಅದನ್ನು ಬರೀ ನಮ್ಮ ಒಂದು ಊಹೆನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಅದನ್ನು ಸವಿಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.